ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡ್ರೀಮ್ ಗಾರ್ಡನ್. ನನ್ನ ಪುಟ್ಟ ತೋಟಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ತೋಟದಲ್ಲಿ ಹಣ್ಣಾದಂತಹ ಪೈನಾಪಲನ್ನು ಕಟಾವು ಮಾಡುವಂತಹ ಸಮಯ. ಅಜ್ಜ ಕೊಟ್ಟ ಒಂದು ಗಿಡವನ್ನು ತಂದು ಒಂದಕ್ಕೊಂದು ಅದರ ಮರಿ ನೆಟ್ಟು ಈಗ ಇಷ್ಟು ಗಿಡ ಆಗಿದೆ. ಈ ಬಾರಿ 10 ಹಣ್ಣು ಬಿಟ್ಟಿತ್ತು. 10 ಹಣ್ಣಾಗಿತ್ತು. ನಾವೊಂದು ಸ್ವಲ್ಪ ತಿಂದ್ವಿ, ಮತ್ತು ಸ್ನೇಹಿತರಿಗೆ ಹೀಗೆ ಹಂಚಿದ್ದೇನೆ. ಈಗ ಕೊನೆಯದಾಗಿ 2 ಉಳಿದಿದೆ. 2ರಲ್ಲಿ ಒಂದನ್ನು ಇವತ್ತು, 2 ಹಣ್ಣಾಗಿದೆ, ಒಂದನ್ನು ಇವತ್ತು ಕಟಾವು ಮಾಡುವಂತಹ ಸಮಯ ಇದು. ಭಾಳ ಸ್ವೀಟ್ ಇದೆ. ಮಳೆಗಾಲ ಆದರೂ ಸಹಿತ ತುಂಬ ಸ್ವೀಟಾಗಿದೆ. ಬೇಸಿಗೆಯಲ್ಲಂತೂ ಬಹಳ ಸ್ವೀಟ್ ಇದ್ದಿತ್ತು. ಈಗ ಮಳೆ ಬರ್ತಾ ಇದೆ. 2 ಥರ ವೆರೈಟಿ ಇದೆ. ಇದು ಮತ್ತೊಂದು ಇತ್ತೀಚೆಗೆ ಜಾತಿ ಗಣತಿ ಸಮಯದಲ್ಲಿ ಸ್ನೇಹಿತರೊಬ್ಬರು ಬಿಳಿ ಬಣ್ಣದ ಇದನ್ನು ಕೊಟ್ಟರು. ಅದನ್ನು ತಂದು ನೆಟ್ಟಿದೆ. ಅದು ಈಗ ನೆಟ್ಟಿದೆ ಅಷ್ಟೇ. ಇನ್ನು ಬರೋ ವರ್ಷಕ್ಕೆ ಅದು ಆಗಬಹುದು. ಪೈನಾಪಲ್ ಕಟ್ ಮಾಡೋದು ತುಂಬ ಕಷ್ಟ. ಅದರ ಮೇಲಿನ ಸಿಪ್ಪೆಯೆಲ್ಲನ್ನು ತೆಗೆದು ತಿಂದ್ರೇ ಅದು ತುಂಬ ರುಚಿಯಾಗಿರುತ್ತೆ. ನಂಗೆ ಬಹಳ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ಪೈನಾಪಲ್ ತಿಂದಿದ್ರಿ ಅವರಿಗೆಲ್ಲ ಗೊತ್ತಿರುತ್ತೆ ಹೆಚ್ಚಾಗಿ ಪೈನಾಪಲ್ನ ಉಪಯೋಗ ಏನಿದೆ ಅಂತ. ಇವತ್ತು ಪೈನಾಪಲ್ ಕಟ್ ಮಾಡಿ ತಿನ್ನುವಂಥ ಸಮಯ. ಹತ್ತು ಪೈನಾಪಲ್ ಆಗಿತ್ತು. ಅದರಲ್ಲಿ ಕೆಲವು ಪೈನಾಪಲ್ ಯೂಸ್ ಮಾಡ್ತೇವೆ. ಯಾವುದೋ ಹಣ್ಣನ್ನು ನಮ್ಮ ತೋಟದಲ್ಲೇ ಇರುವ ಸ್ವಲ್ಪ ಜಾಗದಲ್ಲೇ ಒಂದೊಂದು ಗಿಡ ಇಟ್ಟು ಅದರ ಒಂದು ಹಣ್ಣನ್ನು ತಿನ್ನುವ ಖುಷಿಯೇ ಬೇರೆ. ಒಂದೊಂದೇ ಗಿಡಗಳು ಸಾಕು. ಮನೆಗೆ ಬೇಕಾದ ಅಂಗಡಿಯಿಂದ ತಂದು ತಿನ್ನಬೇಕಂತೇನಿಲ್ಲ. ಹಾಗೆ ಇವತ್ತು ಪೈನಾಪಲ್ ಸಿಕ್ಕಿದೆ. ಈಗ ಹೊಸ ವೆರೈಟಿ ಒಂದು ಬಂದಿದೆ. ಇನ್ನು ಮುಂದೆ ಅದು ಬಂದಮೇಲೆ ಅದರ ವೀಡಿಯೋ ಮಾಡಿ ಹಾಕ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.